ಇನ್ನೊಂದು ಈ ಪ್ರಕೃತಿ ಗುಡ್ಡ ಇವೆಲ್ಲ ನಾನು ಫ್ಯೂಚರ್ನಲ್ಲಿ ಇನ್ನೂ ಜಾಸ್ತಿ ಆಗೋಕ್ಕೆ ಕಾರಣ ಏನಂದರೆ ಪುನೀತ್ ರಾಜ್ಕುಮಾರ್ ಅಂತ ಒಂದು ಗಂಧದ ಗುಡಿ ಮಾಡಿದ್ದಾನಲ್ಲ, ಅದರಂಗ ಪ್ರಕೃತಿ ಬಗ್ಗೆ ಆತ ಪ್ರಯಾಣ ಮಾಡಿದಲ್ಲ, ಹಂಗೆ ನಾನು ಪ್ರಯಾಣ ಮಾಡಿ ಮತ್ತು ಈ ಇದಕ್ಕೆ ಎರಡು ಮುರುಡೇಶ್ವರ ನೇತ್ರಾಣಿ ಐಲ್ಯಾಂಡ್ ಅಂತೈತೆ, ಅದರಲ್ಲಿ ಸೂಬಾ ಡೈಂಗ್ ಅಂತೇಳಿ ಒಂದು ಇದಿದೆ, ಸಮುದ್ರ ಒಳಗಡೆ ಹೋಗೋದು, ಅವನ್ನೆಲ್ಲ ಮಾಡೀನಿ. ಹೀಗೆ ಪುನೀತ್ ರಾಜ್ಕುಮಾರ್ ಜೀವನದಲ್ಲಿ ನೋಡು, ಆತ ಇರ್ತಾನೋ ಓದ್ತಾನೋ ಅಂತ ಗೊತ್ತಿಲ್ಲ, ಆದರೆ ಜನಕ್ಕೆ ಎಷ್ಟು ಕೊಟ್ಟೋಗ್ಯಾನ ಗಂಧದ ಗುಡಿ ಅಂತ. ಅದೇ ಈ ಗಂಧದ ಗುಡಿ. ಆ ಗಂಧದ ಗುಡಿನ ಸವಿಬೇಕಂತಲೇ ಪುನೀತ್ ರಾಜ್ಕುಮಾರ್ ಎಕ್ಸ್ಪೀರಿಯನ್ಸೇ ನನಗೆ ಇದು ಒಂದು ಬಲ, ಇದಕ್ಕೆ ಬರೋಕ್ಕೆ ಕಾರಣ. ಇದರಂಗ ಎಲ್ಲರಿಗೆ ತಿಳ್ಸೋಕ್ಕೆ ನನಗೊಂದು ವೇದಿಕೆ ಆಗಿದೆ. ನೋಡಿ ಎಷ್ಟು ಚಂದ. ಬಿಸಿಲು 1 ಗಂಟೆ ಆದಮೇಲೆ ಬಿಸಿಲು ಇವಾಗ ಬಂದಿದೆ. ಹೆಂಗಿದೆ ನೋಡಿರಿ. ಮಳೆಗಾಲದಾಗಂತೂ ಸಾಧ್ಯನೇ ಇಲ್ಲ ಬರೋದಿದು. ಮೇಲೆ ಬಿಡೋಂಗಿಲ್ಲ ಮಳೆಗಾಲದಲ್ಲಿ. ನೋಡಿರಿ, ಇದು ಬರೀ ನೀರಿಂದೇ ಇದು ರೋಡು. ಕಲ್ಲು ಎಂತೆಂಥ ಕಲ್ಲಿದಾವೆ ನೋಡಿರಿ. ಎಷ್ಟು ಮಾತಾಡಿದ್ರು ಸಾಧ್ಯ ನೋಡಿ. ಈ ಏನೋ ಅಂತೀವಿ ನಾವು ಜೀವನದಾಗ, ಅದನ್ನು ದೇವಸ್ಥಾನಕ್ಕೆ ಬರ್ತೀವಲ್ಲ, ದೇವಸ್ಥಾನ ಮುಕ್ಕಂಡು ನಾವು ಊರಿಗೆ ಹೋಗ್ಬಿಡ್ತೀವಿ. ಆವಾಗ ದೇವಸ್ಥಾನಕ್ಕೆ ಬಂದಾಗ ಇಂಥ ಪ್ರಕೃತಿ ಅಂತದಿದ್ದರೆ ನೋಡೋದು ಭಾಳ ಚೆಂದ ಅಲ್ಲ. ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಂಥ ಕುಮಾರ ಪರ್ವ, ಇದು ಕುಮಾರ ಪರ್ವ. ಈ ಕುಮಾರ ಪರ್ವತದಾಗ ಎಷ್ಟು ಚೆನ್ನಾಗೈತೆ ಅಂದರೆ ಈ ಸಂತೋಷ ಇದೆ. ನಿಮಗೆ ಕೂಡ ಇಲ್ಲಿ ಬಂದರೆ ಇದೇ ಟೈಪ್ ಅನಿಸುತ್ತೆ. ಅದಕ್ಕಾಗಿ ಈ ಕುಮಾರ ಪರ್ವತ ಹೋಗಿ ಅದಕ್ಕೆ ಹೋಗಿ ವಾಪಸ್ ಬಂದಾರಂತೆ, ಆಗಿರಲಿಲ್ಲ ಅಂತ. ನಾನು ನಿಮ್ಮ ಸಲುವಾಗಿ, ನಮ್ಮ ಅಭಿಮಾನಿಗೂ ಅಂದರೆ ದೇವ್ರಿಗೂ ಇದ್ದಂಗೆ ಅಂತ ರಾಜ್ಕುಮಾರ್ ಏನಂದಾನ ಹಂಗೆ ನಾನು ಅಂತೀನಿ. ಈ ಚಾನಲಿಗೆ ಅಭಿಮಾನಿಗೂ ಆಗಿ ಈ ನಿಮ್ಮ ಸಲುವಾಗಿ, ಅದು ಎಷ್ಟೇ ಎತ್ತರದಾಗಿರಿ, ಎಷ್ಟೇ ಕಷ್ಟ ಇರಿ, ಏನೇ ಇರಿ ಪ್ರಾಬ್ಲಮ್ಮು, ಇದನ್ನು ನಾನು ಕುಮಾರ ಪರ್ವತನ ಮುಟ್ಟಿ ಆತನ ಪಾದಕ್ಕೆ ನಮಸ್ಕಾರ ಮಾಡೇ ಬರ್ತೀನಿ ಅನ್ನೋ ಒಂದು ಸಂಕಲ್ಪ ನಾನು ಇಟ್ಕೊಂಡಿನಿ. ದೇವರ ಆಶೀರ್ವಾದನೂ ಇರಬೇಕು, ನಿಮ್ಮೆಲ್ಲರ ಆಶೀರ್ವಾದನೂ ಇರಬೇಕು. ಯಾಕಂದರೆ ಬಂದವ್ರನ್ನ ಕೇಳ್ತಿದ್ದೀನಿ ಇಲ್ಲಿ ಹೆಂಗಂತ. ಇಲ್ಲ ಭಾಳ ಕಷ್ಟ ಅಂತಂದರು. ಕಷ್ಟ ಅನ್ನಬಾರ್ದು, ನಮ್ಮ ಧೈರ್ಯ. ಯಾವ ಕಷ್ಟನ ಮೆಟ್ಟಿ ನಿಂತದೇ ಮನುಷ್ಯ. ಇಂಥ ಕಷ್ಟಗಳಿಗೆಲ್ಲ ಎಂತೆಂಥ ಕಷ್ಟ ನೋಡಿವಿ. ಈ ಕಾಡಿನಲ್ಲಿ ನಡೆಯೋದು ಕಷ್ಟ ಅಂದರೆ ಹೆಂಗೆ, ಜೀವನದ್ದು ಸಂಸಾರ ಅನ್ನೋ ಚದುರಂಗದಾಗೇ ನಾವು ನಡೆದು ಬಂದವರು. ಇಂಥ ಕಾಡಿನಲ್ಲಿ ಇದಿಷ್ಟು ಕಷ್ಟ ಐತೆ, ಆಗಂಗಿಲ್ಲ ಅಂತ ಅಂದರೆ ಅದು ಆಗಂಗಿಲ್ಲ. ನಾನು ಅದು ಅಂದ್ಕೊಂಡಿಲ್ಲ. ನಾನು ಎಷ್ಟೊತ್ತನೇ ರೀ, ಕುಮಾರಸ್ವಾಮಿ ದೇವರ ಆಶೀರ್ವಾದ ನನ್ನ ಮೇಲೆ ಇರ್ತೈತೆ, ಈ ದೊಡ್ಡವರು ಹಿರಿಯರ ಆಶೀರ್ವಾದ ಇರ್ತೈತೆ. ಇಂಥದನ್ನು ನಾನು ಮುಟ್ಟುತ್ತೀನಿ. ಇದೇ ನನ್ನ ಗೋಲ್.
ಎಷ್ಟು ಕಷ್ಟ ಆಯ್ತು ನೋಡಿ. ಆಯಾಸ ಆಗ್ತೈತೆ, ನಿಂತ್ಕೋಬಾರ್ದು, ಓದ್ತಾ ಇರಬೇಕು, ನುಗ್ತಾ ಇರಬೇಕು. ಹಿಂಗೆ ನುಗ್ತಾ ಇದ್ರೇ ದಾರಿ ಸಾಗೋದು, ಇಲ್ಲಿ ಸಾಗಂಗಿಲ್ಲಲ್ಲ. ಕಷ್ಟ. ಏನು ಪ್ರಕೃತಿ, ಆಹಾ ಏನು ಆನಂದ, ಏನೋ ಆನಂದ, ಏನು ನಾವಾಡುವ ಕನ್ನಡ ನುಡಿ ಗಂಧದ ಗುಡಿ, ನಾವಿರುವುದೇ ಗಂಧದ ಗುಡಿ. ಓಹೋಹೋ ಆಹಾ. ಹಾಡೇನು ಬರೋಂಗಿಲ್ಲ. ಇಲ್ಲಿ ದಾರಿ ಸಾಗಬೇಕಂದ್ರೆ ಸ್ವಲ್ಪ ನಾನು ಹಾಡೂ ಆಡಬೇಕು, ಮಾತನ್ನು ಮಾತಾಡಬೇಕು. ಅಬ್ಬಾ ಆಹಾ ನೋಡ್ರಿ, 12:30 ಬಿಟ್ಟಿದ್ದು ನಾನು. ಇವಾಗ 1:15 ಆಗಿದೆ. 1 ಅವರ್ನಲ್ಲಿ ಟೋಟಲ್ಲು 2 ಕಿಲೋಮೀಟ್ರ್ ಬಂದಿದ್ದೀನಿ. ನನ್ನ ಎನರ್ಜಿ ತಂದೆ ತಾಯಿ ದೇವರ ಆಶೀರ್ವಾದದಿಂದ ಈ ಒಂದು ಆರೋಗ್ಯನ ಹಿಂಗೆ ಇಟ್ಕೊಂಡ್ರೆ ಹೆಂಗಿರ್ತತೆ ಅನ್ನೋದು ಇದೆ ಸಾಕ್ಷಿ. ಬ್ಯಾಂಬೂಸ್ ನೋಡ್ರಿ ಹೆಂಗಿದಾವ. ಇಲ್ಲಿ ಏನೋ ಸೌಂಡ್ ಬರ್ತೈತೆ, ಏನೋ ಪಕ್ಷಿ ಇದ್ದಾವೆ ಏನೋ ಅಂತ ನೋಡ್ತಿದ್ದೀನಿ. ಹುಲಿ, ಚಿರತೆ ನೋಡ್ರಿ, ಅಲ್ಲಿ ಹಾವಿನ ಹುತ್ತ ನೋಡ್ರಿ ಎಷ್ಟು ಎತ್ತರ ಇದೆ. ಏನು ನೋಡ್ರಿ, ಇನ್ನೊಂದು ಕುಕ್ಕಿನಲ್ಲಿ ದೇವ್ರದಲ್ಲಿ ಒಂದು ನೀವು ಸಂಕಲ್ಪ ಮಾಡ್ಕೊಂಡು ಕೇಳಿ. ಇಲ್ಲಿ ಅನ್ನಪೂರ್ಣೇಶ್ವರಿ ಪೂಜಾಯ ಪರಮಶಿವ
ಶಿವನ್ ಪರಮಶಿವ ದುರ್ಗಾಂಬ ಅಂತ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಭಾಳ ಚೆನ್ನಾಗಿ ನಿಮ್ಮ ಮದುವೆ ಆಗೋದವರು, ಸಂತಾನ ಆಗೋದವರು ಯಾರನ್ನ ಬಂದು ಅಲ್ಲಿ ಒಂದು ಸೀರೆ, ಒಂದು ಏನಂತಾರಲ್ಲ ಮುಡಿ ಮಾಡೋದೈತಲ್ಲ, ಅದು ಮಾಡಿದರೆ ಸಂಕಲ್ಪ ಈಡೇರಿಸ್ತಾವಂತೆ. ಹಂಗೆ ಧರ್ಮಸ್ಥಳದಲ್ಲಿ ಸೂರ್ಯ ಟೆಂಪಲ್ ಅಂತಿದೆ, ಅಲ್ಲಿ ಹೋಗಿ ನೀವು ಮನೆ ಕಟ್ಟಬೇಕು, ನನಗೆ ಮನೆ ಕಟ್ಟಬೇಕು, ನಮಗೆ ಆರೋಗ್ಯ ಇಲ್ಲ, ನನಗೆ ಮಕ್ಕಳು ಸಂಸಾರ ಅಂತ ಅಲ್ಲಿ ಕೂಡ ಏನಾರ ಬೇಡ್ಕೊಂಡು ಬಂದರೆ ನಿಮಗೆ ಈಡೇರ್ತಾವಂತೆ. ಆಮೇಲೆ ಅಲ್ಲಿ ಹೋಗಿ ಕಾಣಿಕೆ ಹಂಚ್ಬೇಕಂತೆ. ಇದೆಲ್ಲ ನಾವು ನೋಡಿರೋದಲ್ಲ, ನನ್ನ ಅನುಭವ ಈ ಟ್ರಿಪ್ನಲ್ಲಿ ಅವೆಲ್ಲ ಇದ್ದಾವೆ. ಅದನ್ನು ಒಂದು ಪ್ರೋಗ್ರಾಮ್ ಅಂತ ಮಾಡಿ ಅದನ್ನು ಒಂದರಲ್ಲಿ ನಾನು ನೋಡಿಸ್ತೀನಿ. ಇದೇ ನನ್ನ ಚಾನಲ್ನಲ್ಲಿ ನೋಡಿಸ್ತೀನಿ, ನೀವು ನೋಡಿ. ಆಮೇಲೆ ಮಲ್ಪೆ ಬೀಚ್, ಉಡುಪಿ ಮಲ್ಪೆ ಅಂತೈತೆ. ಆ ಮಲ್ಪೆ ಬೀಚ್ನಲ್ಲಿ ಸೆಂಟ್ ಮೇರಿ ಐಲ್ಯಾಂಡ್ ಅಂತೈತೆ. ಅದು ಕೂಡ ನೋಡೋಂಥ ಪ್ಲೇಸು ಭಾಳ ಚೆನ್ನಾಗೈತೆ. ನಾನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಅದನ್ನು ಹೆಂಗಿದೆ ಅಂತ. ಇಲ್ಲಿ ಕಾಡು ಪ್ರಾಣಿ ಬರ್ತಾವೇನೋ, ನಾನು ಪುನೀತರಾಶ್ರಮಂಗೆ ಕಾಡು ಪ್ರಾಣಿ ನೋಡ್ಬೇಕಂತ ಆಸೆ ಐತೆ. ಯಾವುದಾದ್ರೂ ಬರ್ಬೋದೇನಂತ ಕಾಯ್ತಾಯಿದ್ದೀನಿ. ಬಂದರೆ ಶೂಟ್ ಮಾಡೇ ಮಾಡ್ತೀನಿ. ಎನಿವನ್ ಕಾಡು ಪ್ರಾಣಿ ಅಂದರೆ ಯಾವುದಾದ್ರೂ ಒಬ್ಬರು, ಒಂದು ಬೆಕ್ಕಾಗ್ಬೋದು, ಒಂದು ಚಿರತೆ ಆಗ್ಬೋದು, ಒಂದು ಹುರಿ ಆಗ್ಬೋದು, ಒಂದು ಆನೆ ಆಗ್ಬೋದು, ಒಂದು ಏನಂತಾರ ಪಕ್ಷಿಗೂ ಆಗ್ಬೋದು, ಹಾವು ಆಗ್ಬೋದು. ಕುಕ್ಕಿ ಬಂದಮೇಲೆ ಹಾವೇ ಅಲ್ಲ ಇಲ್ಲಿ. ಇಲ್ಲ, ಕುಕ್ಕಿ ಬಂದರೆ ಮರೆಯಾರ್ದಂಗೆ ಕುಮಾರ ಪರ್ವತಕ್ಕೆ ಬನ್ನಿ, ಭಾಳ ಚೆನ್ನಾಗಿದೆ. ಅದಂತೂ ನಿಜವೂ. ಜಾಸ್ತಿ ತೆಗೋಕ್ಕಾಗಂಗಿಲ್ಲ. ನಾನು 1 ಗಂಟೆ ಚಾನಲ್ ಮಾಡ್ತೀನಿ ಸಾಕು. 1 ಗಂಟೆ ನೋಡಿದರೆ ಎಲ್ಲರೂ ಕುಂತು ನೋಡೋಂಗಿರ್ಬೇಕು, ಬೋರ್ ಆಗಬಾರ್ದು ಅಂತ ವಿಡಿಯೋ ಮಾಡ್ತೀನಿ. ನೋಡ್ರಿ, ಎಲ್ಲ ಏನೋ ಅನಿಸ್ತೈತೆ. ಕೂ ಕೂ
ನೋಡಿರಿ ಗಿಡ ಹೆಂಗೆ ಬಿದ್ದಿದೆ, ಏಜ್ ಆಗಿದೆ, ಬಿದ್ದಿದೆ ಅಷ್ಟೇ. ಎಲ್ಲ ಜನದ್ದು ವಾಯ್ಸ್ ಕೇಳ್ತೈತೆ. ನೋಡ್ರಿ ಗಿಡ ಎಷ್ಟು ದೊಡ್ಡದೈತೆ ಅಲ್ಲ. ಅಷ್ಟು ಮೇಲಿಂದ ಬಂದು ಇದೇ ಫಸ್ಟ್ ಟೈಮ್ ಕುಂತಿದ್ದು. ಅಬ್ಬಾ, ಏನಾದರೂ ಗೋಲ್ ಇಟ್ಕೊಂಡ್ರೆ ಜೀವನದಾಗ ಎಷ್ಟು ಕಷ್ಟ ಅಂತ ಇದೂ ಅಷ್ಟೇ ಅನಿಸ್ತತೆ. ನೋಡ್ಬೋದು, ಇನ್ನು ಇದು ಬಂದಿದ್ದು ಬರೇ ಕಾಲು ಭಾಗ, ಇನ್ನು 75 ಭಾಗ ಐತೆ. ಬರೀ ಕಾಲು ಭಾಗಕ್ಕೆ ಇಷ್ಟು ದಣು ಐತೆ. ಆದರೆ ನನ್ನ ಜೀವನದಾಗ ಎಲ್ಲ ರೋಗ ಪರಿಹಾರ, ಪಾಪ ಪರಿಹಾರ ನನ್ನ ದೇಹದಾಗಿರೋದೆಲ್ಲ ನೀರಿಂದ ಬರ್ತೈತೆ ನೋಡಿ. ಇದೊಂಥರ ದೇಹಕ್ಕೆ ದಣಿವು ಕೊಟ್ಟಿವಿ ನಾವು. ಎಲ್ಲಿ ನಮ್ಮ ಮನೆಗುವಾಗ ಯಾವ ದಣಿವು ಕೊಟ್ಟಿವಿ ಯಾರೇ? ಬರೀ ತಿನ್ನೋದು, ಉಣೋದು, 4 ಹೆಜ್ಜೆ ಇಡೋದು, ಮಕ್ಕಂಬೋದು. ಬರೀ ಕಾರ್ನಾಗ ತಿರುಗಿದೆ, ಬೈಕ್ನಾಗ ತಿರುಗಿದೆ, ಬಂದು ಎ ಸಿನಲ್ಲಿ ಮಕ್ಕಂಡೆ, ಇಷ್ಟೇ ಜೀವನ. ಆದರೆ ಇಲ್ಲಿ ಬಂದಾಗ ಇದೆಲ್ಲ ನನಗೆ ಗೊತ್ತಾಗಿದ್ದು, ಹಿಂಗಿರ್ಬೇಕು, ಹಿಂಗೆ ಬೆವ್ರು ಸುರಿಬೇಕು, ಬೆವ್ರು ಸುರಿಸಿ ದುಡಿಬೇಕು ಅಂತ ದೊಡ್ಡವರು. ನಾನು ಬೆವ್ರು ಸುರಿಸಿ ದಾರಿ ಸಾಕ್ತಿದ್ದೀನಿ. ಇದು ಒಂದು ಗೋಲ್ ಅಲ್ಲ, ಮತ್ತು ಮಾಡೇಬೇಕು. ನಾನೇನೋ ಅಂದ್ಕೊಂಡೆ ಆರಾಮಾಗಿ 6 ಕಿಲೋಮೀಟ್ರ್, ನಾನು ಅಯ್ಯಪ್ಪ ಸ್ವಾಮಿಗೆ 60 ಕಿಲೋಮೀಟ್ರ್ ನಡೆದೀನಿ. ಇದು ಯಾವ ಲೆಕ್ಕ ಅಂದೆ? ನಿಜವಾರ ಇರೋದು ಅಯ್ಯಪ್ಪನೇ. ಈತ ಅವ್ರ ತಮ್ಮ, ಅಣ್ಣನೋ ಗೊತ್ತಿಲ್ಲ, ಅಣ್ಣ ಅಲ್ಲ, ಮತ್ತು ಆತನ ಮಹಿಮೆ ಇದು. ಆದರೆ ಅಯ್ಯಪ್ಪ ಸ್ವಾಮಿ ಈ ಟೈಪ್ ಎಲ್ಲ ಏನೂ ನೋಡ್ಸಂಗಿಲ್ಲ. ಎಷ್ಟು ನೀಟಾಗಿ 60 ಕಿಲೋಮೀಟ್ರು 3 ಗಂಟೆಯಲ್ಲಿ ಪ್ರಯಾಣ ಮಾಡಿಸ್ಬಿಡ್ತಾನೆ. ಇದು ಕುಮಾರ ಪರ್ವ ಪಾರ್ಟ್ 2. ಇದಕ್ಕೆ ಪಾರ್ಟ್ 1 ಪಾರ್ಟ್ 2 ಅಂತ ಇಡ್ತೀನಪ್ಪ. ಬರೀ ಒಂದೇ ಮಾಡಿದರೆ ನೀವು ಯಾರು ನೋಡೋಕ್ಕಿಲ್ಲ, ಟೈಮೂ ಇಲ್ಲ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದನ್ನು ಬಿಸಾಕಿ ಬಂದರೆ 100 ರೂಪಾಯಿ ನಾವು ದುಡ್ಡು ಕೊಟ್ಟಿವಿ. ಆ 100 ರೂಪಾಯಿ ಅವ್ರಿಗೆ, ಗೌರ್ಮೆಂಟಿಗೆ. ಪ್ರಕೃತಿನಲ್ಲಿ ಇದರಂಗೆ ನೋಡಿರಿ. ನಾನು ಅಂತಿರೋದು ಇಷ್ಟೇ. ಕೇದಾರ್ನಾಥ್ ಓದ್ತೀವಿ, ಶಬರಿಮಲೆ ಓದ್ತೀವಿ, ಶ್ರೀಶೈಲ ಮಲ್ಲಿಕಾರ್ಜುನ ಓದ್ತೀವಿ. ಎಲ್ಲ ಕಡೆ ಹಿಂಗೆ ಗೌರ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂಥ ಕರ್ತವ್ಯ ಮಾಡಿದರೆ
ಪ್ರಕೃತಿನ ಉಳಿಸ್ಬೋದು, ಪರಿಸರನ ನೀಟಾಗಿಡ್ಬೋದು. ಇಲ್ಲಿ ಮಾಡಿದ್ದು ನಿಜವಾದ ಹ್ಯಾಂಡ್ಸ್ ಅಪ್ ಇನ್ನು ಈ ಅರಣ್ಯ ಇಲಾಖೆಯವರಿಗೆ ಆಲ್ ದ ಬೆಸ್ಟು, ಥ್ಯಾಂಕ್ ಯು. ಇದರಂಗೆ ಎಲ್ಲ ಕಾಡಿಗೂ ಎಲ್ಲ ಬೆಟ್ಟಗೂ ಎಲ್ಲೆಲ್ಲಿ ಜನ ಪಾದಯಾತ್ರೆಗೂ ಮಾಡ್ತಿದ್ದಾರೋ ಅವರಿಗೆಲ್ಲ ಈ ಟೈಪು ಒಂದು ಸ್ಟ್ರಿಕ್ಟ್ ಮಾಡಿ ಕಳಿಸ್ರಿ, ಒಳ್ಳೆಯದು. ಪ್ರಕೃತಿನ ಮತ್ತು ಪರಿಸರನ ನೀಟಾಗಿ ಇಟ್ಕೋಬೋದು. ನೀರು ಕುಡಿಯೋಣ. ಸೌತೆಕಾಯಿ ತಂದೀನಿ, ನೀವು ಒಂದಿಸ್ತೀನಿ. ಮತ್ತಿನ್ನು ಇದಕ್ಕೆಲ್ಲ ಇದೇ ಮೇನ್ ಅಲ್ಲ, ಅದಕ್ಕೆ ಸೌತೆಕಾಯಿ ತಿಂತೀನಿ. ಹಿಂಗೆ ನಿಂತರೆ ಪ್ರಯಾಣ ಸಾಗಂಗಿಲ್ಲ, ಓದ್ತಿರೋಣ. ಎನರ್ಜಿ, ಸೌತೆಕಾಯಿ ಎನರ್ಜಿ. ಕುಕುಂಬರ್ ಸೂಪರ್ ಟೇಸ್ಟ್. ಜೇನು ಶಬರಿಮಲೆದಾಗ ಕರಿ ಮೇಲೆ ಕಠಿಣಮ್ ಅಂತೈತೆ. ಹಂಗೆ ಇದು ಕುಮಾರ ಪರ್ವತ ಕಠಿಣಮ್ ಅಂತೈತೆ ಅಂತ ಹೇಳಬಲ್ಲೆ. ಯಾವ ಊರು? ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ಚಿಂತಾಮಣಿ. ಹೌದಾ? ಹ್ಯಾಪಿ ಜರ್ನಿ ಬ್ರೋ. ನಾವು ಬಳ್ಳಾರಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಯೂಟ್ಯೂಬ್ ಇದು ಚಾನಲ್. ಹೌದು. ಇದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಾನು. ಮುರುಡೇಶ್. ಹೌದಾ? ಅದ ಬೆಸ್ಟ್. ಏನಿಲ್ಲ, ಸೂಪರ್ ಡೈವಿಂಗ್ ಹೋಗಿದ್ದೆ, ಮಾಡಿ ಬಂದೆ. ಗಂಧದ ಗುಡಿಯಾಗ ಹಿಂಗೆಲ್ಲ ಕಾಡಿನಲ್ಲಿ ಹೋದಾನಲ್ಲ, ನಾನು ಅಂಥದ್ದೊಂದು ಚಾನಲ್ ಮಾಡೋಣ ಅಂತ. ಬಿಲ್ವಾ ಸಂಸ್ಥೆ NGO, ಸ್ವಲ್ಪ ಗ್ಯಾಪ್ ಕೊಟ್ಟು NGO ಅಂತ ಮಾಡಿ. ನಾನು ಟ್ರಕ್ಕಿಂಗ್ ಎಲ್ಲ ಇದ್ದಾವೆ, ಕೇದಾರ್ನಾಥ್ ಎಲ್ಲ ಇದ್ದಾವೆ. ಥ್ಯಾಂಕ್ ಯು. ಶಿವಣ್ಣ ನೋಡಿ, ಪುನೀತ್ ಎಷ್ಟು ಕಷ್ಟ ಬಿದ್ದಾನ ಅನ್ನೋದು ನಮಗೆ ಗೊತ್ತಾಗ್ತದೆ ಶಿವಣ್ಣ.
ಈ ಅಭಿಮಾನಿಗಳಿಗೆ ಹಿಂಗೆ ಬಂದಾಗೆಲ್ಲ ಗೊತ್ತಾಗೋದು. ಥಿಯೇಟ್ರಾಗ ಕುಂತ್ಕೊಂಡು ಸಿನಿಮಾ ನೋಡೋದಲ್ಲ, ಹಿಂಗೆ ಬಂದು ಪ್ರಕೃತಿನಲ್ಲಿ ತಿರುಗಾಡಿದರೆ ಸಿನಿಮಾ ಅಂದರೆ ಹೆಂಗೆ ತೆಗಿತಾರೆ, ಯಾವ ಟೈಪ್ ಇರ್ತೈತೆ ಅಂತ ಇದರಿಂದ ತಿಳ್ಕೊಬೋದು.